ಒಬ್ಬ ದೊಡ್ಡ ಸಾಹುಕಾರ ಇದ್ದ. ಬಡ್ಡಿ ಆಡ್ತಿದ್ದೇವ. ಬಡ್ಡಿ ಆಡೋದು ಗೊತ್ತೇನ್ರಿ? ಬಡ್ಡಿ ಆಡ್ತಾರಲ್ರಿ. ಆ ಬಡ್ಡಿ ಎತ್ತ, ಈ ಬಡ್ಡಿ ಎತ್ತ, ಚಕ್ರ ಬಡ್ಡಿ ಎತ್ತ, ಚುಕ್ರ ಬಡ್ಡಿ ಎತ್ತ. ಬಡ್ಡಿ ಆಡೋದು ಬಹಳ ದೊಡ್ಡ ಬಡ್ಡಿ. ಹಂಗ ಬಡ್ಡಿ ಆಡ್ತಿದ್ದಲ್ಲ ಇವಾಗ ಎಷ್ಟು ಕ್ರೂರತ್ವ ಒಳಗಿತ್ತು ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು ನೀವು. ಏನು ಬಡ್ಡಿ ತಗೊಂಡಿರ್ತಾರಲ್ಲ ಅವರು ಕಾಲಕ್ಕೆ ತಕ್ಕ ಹಾಗೆ ಅವನ ಬಡ್ಡಿಯನ್ನು ಮರಳಿಸದೆ ಹೋಗಿದ್ರೆ ಅವರು ಒಲಿ ಒಳಗೆ ನೀರು ಹಾಕಿ ಬಡ್ಡಿ ತಗೊಂಡು ಬರವಂತ ನೋಡ್ರಿ. ನೀವು ಬಡ್ಡಿ ತಗೊಂಡಿರಿ, ಕೇಳಾಕ ಬಂದ್ರೆ ಇಲ್ಲ ಅಂತೀರಿ, ಮನ್ಯಾಗ ನೋಡಿದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಉಣ್ತೀರಿ. ನನಗೆ ಇಲ್ಲ ಅಂತನವರು ನಿಮ್ಮ ಮನೆ ಒಳಗೆ ರೊಟ್ಟಿ ಯಾಕೆ ಉಣ್ತೀರಿ, ನಾನು ರೊಕ್ಕ ಕೊಟ್ಟು ನೀವು ರೊಟ್ಟಿ ಉಣ್ರಿ ಅಂತೇಳಿ ಒಳಿ ಒಳಗೆ ನೀರು ಹಾಕಿ ರೊಕ್ಕ ಇಸ್ಕೊಂಡು ನೆನಪಿಟ್ಟು ಅಟ್ಟು ಕ್ರೂರಿ. ಅವನ ಕಡೆ ಬಡ್ಡಿ ಇಸ್ಕೊಂಡವ್ರು ಮುಗದ ಹೋಗ್ಬಿಡ್ತು. ಮುಗದ ಹೋತು. ಹಿಂಗೆ ಎಲ್ಲರ ಕಡೆ ಬಡ್ಡಿ ಇಸ್ಕೊಂಡು ಬರಾಮ ಅವನ್ನು ನೋಡಿದವ್ರು ಎಲ್ಲರ ಬಾಯಿಯೊಳಗೆ ಹಿಂಗೆ ಮಾತು ಬರೋವು, ಯಾಕರೆ ಭೂಮಿ ಮೇಲದ ನೀವ ಭಗವಂತ, ಎಂತೆಂಥವ್ರನ್ನ ಮ್ಯಾಲೆ ಕರ್ಕೋತಿ, ಈ ಬಡ್ಡಿ ಆಡೋನ ಸ್ವಲ್ಪ ಮ್ಯಾಲೆ ಕರ್ಕೋಬಾರ್ದು ನೀನು ಅಂತ ಹೇಳಿ ಮಂದೆಲ್ಲ ಮನಸ್ಸಿನೊಳಗೆ ಬೈಕೊಳ್ಳೋರು. ನೆನಪಿಟ್ಟುಕೊಳ್ರಿ. ಪರೋಪಕಾರಕ್ಕೆ ₹1 ದಾನ ಮಾಡಿದವಲ್ಲ, ಧರ್ಮ ಮಾಡಿದವಲ್ಲ. ಯಾರಾದರೂ ಬಂದು ₹1 ಕೊಡಪ್ಪ, ಒಂದು ರೊಟ್ಟಿ ಕೊಡು ಅಂತ ಹೇಳಿದ್ರೆ ಹೆಂಡತಿ ಹೋಗಿ ತನ್ನ ಕೈಯಿಂದ ರೊಟ್ಟಿ ಕೊಡಕ್ಕೆ ಹೋದ್ಲಪ್ಪ ಅಂದ್ರೆ ಹೆಂಡತಿ ಕೈ ಹಿಡ್ಯಾವಂತ. ಅವ ಸಾಧು ಕೊಟ್ರ ಸಾಧು ಏನೇನು ಕೊಡ್ತಾನೋ ಮನೆ ಒಳಗಿರೋ ನಾವು ತಿನ್ನೋಣ. ನಾವು ಎಷ್ಟು ಲೋಭಿ ಇರಬೇಕು, ಕೊಡು ಲೋಭಿ, ಎಷ್ಟು ಲೋಭಿ ಇರಬೇಕು. ಒಂದು ದಿವಸ ಇವ ಹಳ್ಳಿಗೆ ಬಡ್ಡಿ ವಸೂಲಿ ಮಾಡಕ್ಕೆ ಹೋಗಿದ್ದಂಥ, ಹಳ್ಳಿಗಳಿಗೆ ಬಹಳ ದೊಡ್ಡ ಸಾಹುಕಾರ, ಹಳ್ಳಿಗಳಿಗೆ ಬಡ್ಡಿ ವಸೂಲಿ ಮಾಡಕ್ಕೆ ಹೋಗಿದ್ದ. ಹೋಗಿರೋ ಕಾಲದಾಗ ನೆನಪಿಟ್ಟುಕೊಳ್ರಿ, ಹೆಂಡತಿ ಒಬ್ಬಕ್ಕೆ ಮನೆ ಒಳಗಿದ್ದಳು. ಹೆಂಡತಿ ಮನೆ ಒಳಗಿದ್ದಾಗ ಮಹಿಮಾ ಪುರುಷರು ಇರ್ತಾರೆ. ಕಾಲಕ್ಕೂ ಮಹಿಮಾ ಪುರುಷರು ಹುಟ್ಟಿ ಈ ಧರೆಯನ್ನು ಬೆಳಗುತ್ತಾರೆವ. ಹೀಗಿರೋ ಕಾಲಕ್ಕೆ ಏನಾತಪ್ಪ ಅಂದ್ರೆ ಈಕಿ ಹೆಣ್ಮಗಳ ಮನೆಗೊಬ್ಬರು ಅಪ್ಪಯ್ಯ ಮುತ್ಯಾನಂತ ಮಹಾಜ್ಞಾನಿಗಳು ಏನು ಮಾಡಿರಪ್ಪ ಅಂತಂದ್ರೆ ಮನೆ ಮುಂದೆ ಬಂದು ಹಸಿವು ಅಂತಂದ್ರು. ಹಸಿವು ಅಂತಂದಾಗ ಹೆಣ್ಮಗಳು ಮನಸ್ಸು ಕರಗಿ ಬಿಡ್ತು ನೋಡ್ರಿ. ಮಹಾದೇವಿ ಅಕ್ಕ ಹೇಳ್ತಾಳೆ, ಬಂಜೆ ಬೇನೆ ಅರಿಯಳೆ ಮಲತಾಯಿ ಮುದ್ದು ಬಳ್ಳಲೆ. ಬಂಜೆಗೆ ಬೇನೆ ಏನಂತ ಗೊತ್ತಿರಂಗಿಲ್ಲ, ಮಲತಾಯಿಗ ಮುದ್ದು ಹೆಂಗೆ ಮಾಡ್ಬೇಕಂತ ಗೊತ್ತಿರಂಗಿಲ್ಲ. ನೆನಪಿಟ್ಟುಕೊಳ್ರಿ. ಅವರಿಗೆ ಅದರ ಬಗ್ಗೆ ಅರಿವಿರಂಗಿಲ್ಲ. ಹೆಣ್ಮಗಳು ತವ್ರ ಮನೆ ಒಳಗಿದ್ದಾಗ 4 ಮಂದಿಗೆ ದಾನ, ಧರ್ಮ, ಪರೋಪಕಾರ, ಪುಣ್ಯದ ಕೆಲಸ ಮಾಡಿದ ಹೆಣ್ಮಗಿದ್ಲಕ್ಕೆ. ಆಕೆ ಅಂದಳು, ನಮ್ಮ ಮನೆಗೊಬ್ಬರು ಮಹಾತ್ಮರು ಬಂದಾರ, ಹಸ್ಕೊಂಡು ಬಂದಾರ ಅಂದ ಬಳಿಕ ಅವ್ರನ್ನ ಹಸ್ಕೊಂಡು ಹಂಗೆ ಕಳಿಸ್ಬಾರ್ದು. ಧರ್ಮ ಅಲ್ಲ ನಂಬುದು. ನಮ್ಮ ದುರುಡಿ ಒಳಗೆ ಎಷ್ಟೈತಲ್ಲ ಅಷ್ಟು ಕೊಡಬೇಕು ಅಂತ ಹೇಳಿ ಹೆಣ್ಮಗಳು ದುರುಡ್ಯಾ ಕೈ ಹಾಕಿದ್ವಂತ. ನನ್ನ ತಾಯಿ 4 ರೊಟ್ಟಿ ಇದ್ದುವಂತ, ಒಂದಿಷ್ಟು ಕರಿ ಖಾರ, ಕೆಂಪು ಖಾರ ಹಚ್ಚಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆನ್ನಿ ಒರೆಸಿ, ಯಪ್ಪ ತಗೋ ನನ್ನ ಮನೆಗೆ ಬಂದಿಯಪ್ಪ, ಕಾಲೇ ಕೈಲಿ ಹೋಗ್ಬಾರೋ ನಮ್ಮಪ್ಪ, ತಗೋ ತಿನ್ನು ಅಂತ ಹೇಳಿ ಹೆಣ್ಮಗಳಿದ್ದಕ್ಕೆ ಸಾಧುವಿಗೆ, ಆ ಯೋಗಿಗೆ, ಆ ಮಹಾತ್ಮನಿಗೆ 4 ರೊಟ್ಟಿ ಒಂದಿಷ್ಟು ಖಾರ ಹಚ್ಕೊಟ್ಲು. ಯೋಗಿ ಬಹಳ ಆನಂದ ಆಯ್ತು. ಎಂಥ ಮಿದು ರೊಟ್ಟಿ, ಕೆಂಪನ ಖಾರ, ಖಾರಾರಿ ಕಲ್ಲೊಳಗೆ ಹಾಕಿ 1-2 ಬೆಳ್ಳುಳ್ಳಿ ಪಳಕ ಹಾಕಿ ಮ್ಯಾದ ಒಂದು ಸ್ವಲ್ಪ ಕೋತಂಬರಿ ಹಾಕಿ ಕರೆದ್ರೆ ಅವು ಏನದು ಬಾಯಾಗ ನೀರು ಬಂದುಬಿಡ್ತಾವೆ ನೋಡ್ರಿ. ನಮ್ಮ ಮಂದಿಗೆ ಉತ್ತರ ಕರ್ನಾಟಕದವ್ರಿಗೆ ಪೇಡೆ ಅಂದ್ರೆ ಬಾಯಾಗ ನೀರು ಬರಂಗಿಲ್ಲ, ಮೈಸೂರು ಪಾಕ್ ಅಂದ್ರೆ ನೀರು ಬರಂಗಿಲ್ಲ. ಕೆಂಪು ಖಾರ, ಖಾರಾರಿ ಕಲ್ಲು ಒಳಗೆ ಏನು ಅರ್ದಿರ್ತಾರೆ ಅದಂದ್ರೆ ನೀರು ಬರ್ತಾವೆ ಬಾಯಾಗ ನೀರು ನೋಡ್ರಿ. ಉಂಡ್ರು ಅಜ್ಜೋರು, ಉಂಡಂದ್ರು ಭಾಳ ಆನಂದ ಆತ. ನನ್ನ ತಾಯಿ ಭಾಳ ಆನಂದ ಆತು. ಮಧ್ಯಾಹ್ನದ ಬಿಸಿಲೊಳಗೆ ನಿನ್ನ ಮನೆ ಮುಂದೆ ಬಂದು ನಿಂತು ಕೇಳಿದೆ ಅಂದ ಬಳಿಕ 4 ರೊಟ್ಟಿ ಕೊಟ್ಟಿ. ನನ್ನ ತಾಯಿ, ನನ್ನ ಹೊಟ್ಟಿ ನೀ ತಂಪು ಮಾಡಿಯವ. ನನ್ನವ್ವ ತಾಯಿ ಚಿಂತೆ ಮಾಡಕ್ಕೆ ಹೋಗಬೇಡ ಮಗಳ, ನಿನ್ನ ಕೊರಳೊಳಗಿರ್ತಕ್ಕಂಥ ಮಾಂಗಲ್ಯ, ನೀ ಇರು ತನಕಲು ಸಹಿತ ನಿನ್ನ ಕೊರಳೊಳಗಿರ್ತಕ್ಕಂಥ ಮಾಂಗಲ್ಯ ಗಟ್ಟಿಯಾಗಿರಲಿ, ನಿನ್ನ ಗಂಡನಿಗೆ ದೀರ್ಘಾಯುಷ್ಯ ಅಂತ ಹೇಳಿ ಗುರುಗಳು ಆಶೀರ್ವಾದ ಮಾಡಿದರು. ನೋಡ್ರಿ ಹೆಣ್ಮಕ್ಳು ನೀವೆಷ್ಟು ಪುಣ್ಯ ಮಾಡ್ತೀರಿ ಅಂತಂದ್ರೆ, ಪುಣ್ಯ ಮಾಡೋರು ನೀವು, ರೊಟ್ಟಿ ತಿನ್ನಿಸಿದವರು ನೀವು, ರೊಟ್ಟಿ ಉಣಿಸಿದವರು ನೀವು. ಆಶೀರ್ವಾದ ಯಾರಿಗೆ ಹೋತು? ಕೊಳ್ಳಾಗಿನ ತಾಲಿ ಗಂಡಗೆ ಹೋತ್ ನೋಡ್ರಿ. ಆಕೆ ಅಂದಳು, ಆಗಲ್ರಪ್ಪ ದೊಡ್ಡವ್ರದ್ರಿ ನೀವು ಪುಣ್ಯಾತ್ಮರು, ನಿಮ್ಮ ಆಶೀರ್ವಾದ ಆದಂಗೆ ಆಗಲ್ಲ. ಹೆಣ್ಮಗಳು ಬಹಳ ಖುಷಿ ಆಯ್ತು, ಅವನು ಸಾಧು ಖುಷಿ ಆದ, ಹೋಗ್ಬಿಟ್ಟ. ಎಲ್ಲಿ ಬಂದಾನ ತಂಗಿ, ಎಲ್ಲಿ ಬಂದಾನವ ಇವ ತಮ್ಮ, ಎಲ್ಲಿ ಬಂದಾನು? ನೀವು ಅಲ್ಲಿ ಕೂತೀರಿ, ನಾ ಕೇಳಕ್ಕೆ ಕೂತೀನಿ. ನಾನು ಎಲ್ಲಿ ಕೇಳಿದ್ರೆ ನಾ ಎಲ್ಲಿ ಹೇಳೋ ಬಸಪ್ಪ ಆತ ನಾವು.
ಬಡ್ಡಿ ವಸೂಲಿಗೆ ಏನು ಹಳ್ಳಿಗೆ ಬಡ್ಡಿಗೆ ವಸೂಲಿಗೆ ಏನು ವಸೂಲಿ ಮಾಡಾಕತ್ತಾನ, ಮಂದಿನ ಬಡಿಯಾಕತ್ತಾನ, ವಸೂಲಿ ಮಾಡಾಕತ್ತಾನ. ಇವ ಲಕ್ಷ ಕೊಟ್ಟು ಕೇಳ್ರಿ. ಅದ್ರಾಗ ಊರಾಗಿನ 4 ಮಂದಿ ಅಂದ್ರಂತ ಇಟ್ಟು ಲೋಭಿ ಅದ, ನೀವ ಇಟ್ಟು ಕೆಟ್ಟ ಮನುಷ್ಯ ಅದಾನ, ಇವನು ಹಂಗ ಬಿಡಬಾರ್ದು ಅಂತ ಹೇಳಿ ವಿಚಾರ ಮಾಡ್ಕೊಂಡು 4 ಮಂದಿ ತಯಾರಾಗಿ ಕೂತಿದ್ರು. ವಾಪಸ್ ಮನೆಗೆ ಬರಬೇಕು ಅಂತ ಹೇಳಿ ಕುದುರೆ ಹತ್ತಿದ ಕಾಲಕ್ಕೆ ಹಿಂಗಾತೇವ 6 ಗಂಟೆಗೆ ಮನೆಗೆ ಬರ್ಬೇಕಂತ ಜಾಗ ಬಿಟ್ಟಾನ. 6 ಗಂಟೆಗೆ ಏನು ಮಳಿ ಚಾಲು ಆಗಿದ್ದು 11 ಗಂಟೆ ತಕ್ಕ ಮಳಿ ಆತು. ಅವಾಗ ಅಂದವ, ಮಳಿ ನಿತ್ತು, ಇನ್ನು ಹೋಗಬೇಕು. ಎಲ್ಲಿ ಹೋಗ್ಬೇಕವ? ಮನೆಗೆ. ಕುದುರೆ ತಗೊಂಡ ಮುಂದೆ ನಡೆದ. ಕುದುರೆ ಹೊಂಟಿತ್ತು. ಕುದುರೆ ಹೊಂಟ ಕಾಲದೊಳಗೆ ಏನು ಆ 4 ಜನ ಇವನನ್ನು ಹೊಡಿಬೇಕು, ಬಡಿಬೇಕು, ಬಡವರ ರೊಕ್ಕ ತಗೊಂಡು, ಬಡವರ ಬೆವರು ತಗೊಂಡು, ಬಡವರಿಗೆ ಕಷ್ಟ ಕೊಟ್ಟಾನಲ್ಲ, ಕೊಟ್ಟಿರ್ತಕ್ಕಂಥ ಈ ವ್ಯಕ್ತಿಯನ್ನು ಸುಮ್ಮನೆ ಬಿಡಬಾರದು ಅಂತ ಹೇಳಿ 4 ಜನ ತೀರ್ಮಾನ ಮಾಡಿ ಕೈಯಾಗ ದೊಡ್ಡ ದೊಡ್ಡ ಶ್ರೀಶೈಲದ ಬೆತ್ತ ತಗೊಂಡು ನಿಂತಿದ್ರು ಅವರು. ಯಾವಾಗ 4 ಮಂದಿನ ಕುದುರೆ ನೋಡ್ತಲ್ಲ, ಅದು ಬೆದರಿತ್ತು ಕುದುರೆ. ಯಾವಾಗ ಕುದುರೆ ಬೆದರಿತ್ತಲ್ಲ, ಕೆಳಗೆ ಒಗದ ಬಿಡ್ತು. ಕೊಳ್ಳಾಗ ರೊಕ್ಕ ಹಾಕೊಂಡಿದ್ದ, ನೆನಪಿಟ್ಟುಕೊಳ್ರಿ, ಸೊಂಟಿಗೆ ರೊಕ್ಕ ಕಟ್ಕೊಂಡಿದ್ದ, ಕೆಳಗೆ ಬಿದ್ದಾಗ ಅವ್ರಂದ್ರು, ಬಡವರು ಹೊಟ್ಟಿ ಉರಿಸಿ ರೊಕ್ಕ ಗಾಳೆ ಮಾಡಿ, ಓ ದುಷ್ಟ ಸಾವುಕಾರ, ಆ ರೊಕ್ಕ ಮನೆಗೇನು ತಗೊಂಡು ಹೋಗ್ತಿ, ಕೊಟ್ಟು ಜೀವಂತ ಹೋದಿ ಕೊಡ್ಲಿಕ್ಕಂದ್ರೆ ನೀನು ಹೆಣಾನ ಬಿದ್ದಿತ್ತು ಅಂದ್ರು. ಅವಂದ, ನೀವು ಹೆಣಾರೇ ಕೆಳುರಿ, ನನ್ನ ಮಣ್ಣರೇ ಕೊಡ್ರಿ, ಅದು ಮುಖ್ಯ ಅಲ್ಲ, ನಾ 1 ರೂಪಾಯಿ ನಿಮಗೆ ಕೊಡವಲ್ಲ. ಬಡಿಗೆ ತಗೊಂಡಿರ್ತಾರೆ, ಹಾಕಿ ರಪ್ಪ ಕಡದ್ರ ಕಲಾಸ್. ಬಡಿಗೆ ನೋಡಿ ಹೇಳತ್ತಾನವ, ನೀವು ಏನಾರೇ ಮಾಡ್ರಿ, ಹೊಡಿತೀರಿ ಹೊಡೀರಿ, ಬಡಿತೀರಿ ಬಡೀರಿ, ಕಡಿತೀರಿ ಕಡೀರಿ, ಆದ್ರೆ 1 ರೂಪಾಯಿ ನಾ ಕೊಡೋದಿಲ್ಲ ಅಂತ ಹೇಳಿ ಎಲ್ಲ ರೊಕ್ಕ, ದೊಡ್ಡ ಸಾವುಕಾರಿ ಹೊಟ್ಟೆ ಹಿಂಗಿತ್ತು, ಆ ಎಲ್ಲ ರೊಕ್ಕ ತಗೊಂಡು ಹೊಟ್ಟಿ ಒಳಗೆ ಹಾಕಿ ಹಿಂಗೆ ಮಾಡಿ ಹಿಂಗೆ ಮಕ್ಕೊಂಡ್ಬಿಟ್ಟವು. ಹಿಂಗೆ ಮಕ್ಕೊಂಡು ಅವ್ರಂದ್ರು, ಇನ್ನು ಬಿಡೋದು ಬೇಡ, ಇನ್ನು ಮಕ್ಕೊಂಡು ಅನ್ನೋದ್ ಬಳಕ ಬಡಿನು ಅಂತ ಹೇಳಿ 4 ದಿಕ್ಕಿಗೆ 4 ಮಂದಿ ಸೇರಿ ಕೈಯಾಗಿನ ಬಡಿಗೆ ತಗೊಂಡು ರಪ್ 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 ಬಡ್ದು ಸರ್ರ ಅನ್ನೋತದ. ನೋಡಲಿ, ಇವು ಬಡ್ದಂಗೆ ಕಾಣಿಸ್ತಾವ. ಹೊಗ್ಗಿ ಮಧ್ಯಾಹ್ನ ಬಡದ್ರೆ ಯವ್ವ ಹಿಂಗತ್ತೀರಿ ನೀವು, ರಿಮ್ಮಿ 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 ರಿಮ್ಮಿ, ಅದು ಏನದು ದೊಡ್ಡ ಬೈಲು ಜಾಗ, ರಿಮ್ಮಿ ರಿಮ್ಮಿ ಅನ್ನೋದು. ಬಡದ್ರು ಅವ್ರಂದ್ರು, ಬಡದ್ರ ಉಯ್ ಅನ್ನುವತ್ತು, ಉಸ್ ಅನ್ನುವತ್ತು ಏನಿದು ಅಂದ್ರು ಅವ್ರು. ಅವ ತಾನು ಕೆಳಗೆ ಮಕ್ಕೊಂಡವ, ನನ್ನರೇ ಬಡಿಯಾಕತ್ತಾರು, 1 ಮೈಗೆ ಪೆಟ್ಟು ಬೀಳುವಲು. ನೋಡವ, 1 ಮೈಗೆ ಪೆಟ್ಟು ಬೀಳುವಲು. ಕೆಳಗರ ಹಾಕಿ ಬಡಿಯಾಕತ್ತಾರ, 1 ಮೈಗೆ ಪೆಟ್ಟು ಬೀಳುವಲು. ಇದು ಹೆಂಗ ಅಂತ ಹೇಳಿ ಅವ ಮ್ಯಾಲ ಸುಮ್ಮ ತಿರುಗಿ ಹಿಂಗೆ ನೋಡಿದಂತ ಹಿಂಗೆ ಹಿಡ್ಕೊಂಡ್ರೆ ನಮ್ಮ ಕೈಯಾಗಿರ್ಬಿಟ್ರೆ ಕಸ್ಕೊಂಡ್ ಹೋಗ್ತಾರು. ಹಿಂಗೆ ತಿರುಗಿ ಹಿಂಗೆ ನೋಡಿದಂತೆವ 4 ಮಂದಿ 4 ದಿಕ್ಕಿಗೆ ನಿಂತು ಬಡಿಯಾಕತ್ತಾರ. ಹೆಂಗೆ ಬಡಿಯಾಕತ್ತಾರ ಅಂತಂದ್ರೆ ನೆನಪಿಟ್ಕೊಳ್ಬೇಕು, ಕಿವಿ ತೆಗೆದು ಕೇಳ್ರಿ. ಎಂಥ ಅದ್ಭುತವಾಗಿರ್ತಕ್ಕಂಥ ಘಟನಾ ಆಗಿತ್ತು ಅಂತಂದ್ರೆ, 4 ಜನ ಏನು ಬಡಿಯಾಕತ್ತಿದಾರಲ್ಲ, ಅವನ ದುಬ್ಬದ ಮೇಲೆ ಬಡಿತಿದ್ದಿಲ್ಲ. ಯಾವ ಹೆಂಡತಿ ಮಧ್ಯಾಹ್ನ ಒಬ್ಬ ಸಾಧು ಮನೆಗೆ ಬಂದು ಭಿಕ್ಷೆ ಬೇಡಿದಾಗ ಏನು 4 ರೊಟ್ಟಿ ಕೊಟ್ಟಿದ್ಲಲ್ಲ, 1 ಏಟು ಬಿದ್ದರೆ 1 ರೊಟ್ಟಿ ಮೇಲೆ ಬೀಳೋದಂತ, ಮತ್ತೊಂದು ಏಟು ಬಿದ್ದರೆ ಮತ್ತೊಂದು ರೊಟ್ಟಿ ಮೇಲೆ ಬೀಳೋದಂತ, 4 ರೊಟ್ಟಿ 4 ಕವಲ ಮಾಡಾಕತ್ತಿದ್ವು ಅಂತ ನೋಡ್ರಿ. ಅವನು ಕವಲ ಮಾಡಾಕತ್ತಿದ್ವು ಅಂತ ಹೇಳಿ 4 ರೊಟ್ಟಿ ನೆನಪಿಟ್ಟುಕೊಳ್ರಿ. 4 ರೊಟ್ಟಿ ಬಡದ್ರ ರೊಟ್ಟಿ ಮೇಲೆ ಬೀಳುವುದು ಏಟು. ಎಂಥ ಅದ್ಭುತ! ಅವನಿಗಿಷ್ಟು ಅದ್ಭುತ ಆತಂತ. ಬಡಿಯಾವ್ರ ಅಂದ್ರಂತ ಹಿಂಗರೆ ಸಪ್ಲಾಗ್ಲಾತಿ, ನಾವರೇ ಮೈಯಾಗಿನ ಶಕ್ತಿ ಎಲ್ಲ ಹಾಕಿ ಬಡಾಕತ್ತೀವಿ. ಇವರೇ ಬಡಿಸ್ಕೊಂಡ್ರು ಸುಮ್ಮ ಕುಂಡ್ರಾಕತ್ತಾನದು. ಇದು ಸಣ್ಣ ಅಲ್ಲ, ಇದು ಯಾವುದೋ ಬ್ರಹ್ಮ ರಾಕ್ಷಸ ಇರಬೇಕು. ಇದ್ರ ಕೈಯಾಗಿ ಸಿಕ್ಕಿ ಅಂದ್ರೆ ನುಂಗಿ ಹಿಂಗಿತ್ತು ತಿಳಿ 4 ಮಂದಿ ಬಡಿಗೆ ಹೋಗೋದು ಓಡಿದಿರ್ತಾವ. ಬಡಿಗೆ ಹೋಗೋದು ಓಡಿದ್ರು. ಇವು ಒಂದತ್ತ ಇದೇನದು ಪವಾಡ ಅಂಥೇಳಿ ಮತ್ತೆ ಕುದುರೆ ಮೇಲೆ ಕೂತ್ಕೊಂಡು ಮನೆಗೆ ಬಂದಂತ ಹೆಂಡತಿ ಮುಂದೆ ಹೇಳಿದಂತ, ನನ್ನ ರಾಣಿ, ನನ್ನ ಬಂಗಾರ ಕೇಳಿಲ್ಲಿ ಎಂಥ ಘಟನೆ ಆಯ್ತು. ನಾ ಹಳ್ಳಿಯಾಗಿಂದ ವಸೂಲಿ ಮಾಡ್ಕೊಂಡು ಬರ್ತಿದ್ದೆ, 4 ಮಂದಿ ಬಂದರು, ಕೈಯಾಗ ಬಡಿಗೆ ಹಿಡ್ಕೊಂಡಾರ, ರಮ್ ರಮ್ ಅಂತ ಬಡಿಯಾಕತ್ತಾರ. ಸಪ್ತರ ಆಗ್ತದ, ಸಪ್ಪಳರೆ ಆಗ್ತದ, ನನ್ನ ಮೈಗೆ ಪೆಟ್ಟು ಬೀಳುವಾತು. ತಿರುಗಿ ನೋಡಿದಾಗ 4 ರೊಟ್ಟಿ ಬಂದು ನನ್ನ ಬೆನ್ನ ಕವಲ ಮಾಡಾಕತ್ತಿದ್ವು. ನನಗೆ 1 ಪೆಟ್ಟು ಬೀಳಲಿಲ್ಲ, ಒಂದಿಷ್ಟು ರಕ್ತ ಬರಲಿಲ್ಲ, ಒಂದಿಷ್ಟು ಮೈ ನೋವು ಆಗಲಿಲ್ಲ, ಒಂದಿಷ್ಟು ತ್ರಾಸ ಆಗಲಿಲ್ಲ. ಇದು ಹೆಂಗ ಅಂತ ಕೇಳಿದಂತ ಅವಾಗ ಹೆಂಡತಿ ಹೇಳಿದ್ಲಂತ, ಹೌದ್ರಿ ಏನಾಗೈತೆ ಗೊತ್ತೇನ್ರಿ? ನೀವು ಹಳ್ಳಿಗೆ ಭಿಕ್ಷೆಗೆ ಹೋದಾಗ, ಭಿಕ್ಷೆ ಎಲ್ಲ ಸಾಲ ವಸೂಲಿ ಮಾಡಕ್ಕೆ, ಮತ್ತು ನೀವು ಭಿಕ್ಷೆಗೆ ಆ ಕಡೆ ತಿಳ್ಕೊಂಡಿರಿ.
ಹಳ್ಳಿಗೆ ಸಾಲ ವಸೂಲಿ ಮಾಡಕ್ಕೆ ಹೋದಾಗ ನಮ್ಮ ಮನೆಗೆ ಒಬ್ಬರು ಭಿಕ್ಷೆಗೆ ಬಂದಿದ್ರು. ನೋಡಾಕ ಸಾತ್ವಿಕದ ರೂಪ ಇತ್ತು ಮಹಾಸ್ವಾಮಿಗಳದು. ಆ ಸ್ವಾಮಿಗಳಿಗೆ 4 ರೊಟ್ಟಿ ಕೊಟ್ಟಿದ್ದನ್ರಿ. 4 ರೊಟ್ಟಿ ತಿಂದ ಸ್ವಾಮಿಗಳು ನನಗೆ ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ನಿನ್ನ ಕೊರಳೊಳಗಿರ್ತಕ್ಕಂಥ ತಾಲಿಗೆ ಸಕಲ ಕಾಲದೊಳಗೂ ಪುಣ್ಯ ಸಿಗಲಿ ಅಂತ ಆಶೀರ್ವಾದ ಮಾಡಿ ಹೋದ್ರಿ. ರೀ ಆ 4 ರೊಟ್ಟಿ ಬೇರೆ ಯಾವ ಅಲ್ರಿ, ನಮ್ಮ ಮನೆ ಒಳಗಿನ ದುರುಳಿಯಾಗಿನ 4 ರೊಟ್ಟಿ ಕೊಟ್ಟಿದ್ದಕ್ಕೆ ಆ 4 ರೊಟ್ಟಿ ನಿಮ್ಮ ಜೀವ ಉಳಿಸ್ಯಾವ ನೋಡ್ರಿ, ಅದನ್ನು ನೀವು ತಿಳ್ಕೋರಿ ಅಂತಂದಳಂತ ಹೇಳ್ತಿ. 4 ರೊಟ್ಟಿ ಜೀವ ಉಳಿಸ್ಯಾವ. ಅವಾಗ ಗಂಡ ಅಂದತ್ತ, ನಾಳಿಂದ 8 ರೊಟ್ಟಿ ಕೊಡು ಮನೆಗೆ ಬಂದವ್ರಿಗೆ ಅಂದತ್ತವ. ಯಾಕೆವ? ಜೀವ ಉಳಿಸ್ತದ. ಮುಂದಕ್ಕೆ ಬುತ್ತಿ ಕಟ್ಟಿಹುದು ಸರ್ವಜ್ಞ. ಮುಂದೆ ನಾವು ಮಾಡ್ತಕ್ಕಂಥ ಕಾರ್ಯದೊಳಗೆ ನಮ್ಮ ಬದುಕಿಗೆ ಒಂದಿಷ್ಟು ಬೆಳಕಾಗ್ತದೆ. ಎಲ್ಲರೂ ಕೈ ಬಿಟ್ಟಾಗ, ನಮ್ಮವ್ರ ಕೈ ಬಿಟ್ಟಾಗ, ಪರರೂ ಕೈ ಬಿಟ್ಟಾಗ, ನಾವು ನಚ್ಕೊಂಡವ್ರ ಕೈ ಬಿಟ್ಟಾಗ, ನಮ್ಮ ಹೆಂಡರು ಮಕ್ಕಳು ಕೈ ಬಿಟ್ಟಾಗ, ನಾವು ದಾನ ಮಾಡಿರ್ತಕ್ಕಂಥ ಆ ಪುಣ್ಯ ಮಾತ್ರ ನಮ್ಮನ್ನು ಕೈ ಹಿಡಿದು ಕಾಯ್ತದೆ. ಇದನ್ನು ನೀವು ನೆನಪಿಟ್ಟುಕೊಳ್ಬೇಕು. ಅದನ್ನು ಬಿಟ್ಟರೆ ಮತ್ತಾವುದು ನಮ್ಮನ್ನು ಕಾಯೋದಿಲ್ಲ. ಚರಿತ್ರೆ ಇದನ್ನು ಸಾರಿ 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 ಹೇಳ್ತದ. ತಾಯಿ, ನಮ್ಮನ್ನು ಕಾಪಾಡೋದು ನಾವು ಮಾಡಿರ್ತಕ್ಕಂಥ ದಾನ ಧರ್ಮ. ತಮ್ಮ ಯಾವ್ದು ಕಾಪಾಡ್ತತಿ? ದಾನ ಧರ್ಮ. ಅದನ್ನು ನಾವು ತಿಳ್ಕೊಳ್ಬೇಕು. ಕೊಡಬೇಕಂದು ಭಾವದೊಳಗೆ ಕೊಟ್ಟು ಬಿಡಬೇಕಿವ. ಒಂದು ಮಾತು ಹೇಳ್ತೀನಿ, ಮಹಾತ್ಮರನ್ನ, ಶಿವಯೋಗಿಗಳನ್ನು ಪರೀಕ್ಷೆ ಮಾಡಬಾರ್ದು. ಇಂಥ ಅನೇಕ ಘಟನೆಗಳನ್ನು ನಾವೆಲ್ಲ ಓದಿದ್ದೀವಿ. ಇದು ಸುಳ್ಳು ಘಟನೆ ಎಲ್ಲ. ಇಲ್ಲೇ ಸಮೀಪ ಸುಟ್ಟಟ್ಟಿ ಒಳಗೆ, ಲಕ್ಷ ಕೊಟ್ಟು ಕೇಳ್ರಿ, ಸುಟ್ಟಟ್ಟಿ ಒಳಗೆ ಗಾನದ ಕಾರ್ಯ ನಡೆದಿತ್ತು. ಗಾನ ಅಂದ್ರೆ ಗೊತ್ತಲ್ಲ, ಕಬ್ಬಿನ ಗಾನ. ಎಲ್ಲರೂ ಕಬ್ಬಿನ ಗಾನದೊಳಗೆ ಹಾಕಿ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಬೆಲ್ಲ ತೆಗಿತಿದ್ರು, ಕಾಕ್ಮಿ ತೆಗಿತಿದ್ರು. ನೆನಪಿಟ್ಟುಕೊಳ್ರಿ, ಬೆಲ್ಲದ ಗಾನ ಚಾಲು ಅದ. ಅಪ್ಪೈ ಮುತ್ಯಾಗ ಹಸು ಆಗ್ಯದ. ಹಸು ಆದಾಗ ಮುತ್ಯ ಹೋಗಿ ನೋಡಿರುವ ಹಸು ಯಾರನ್ನು ಬಿಟ್ಟಿತ್ತು. ಮಾನವ ಶರೀರವನ್ನು ತಾಳಿ ಬಂದ ಬಳಿಕ ನಮಗೆ ಹಸು ಆಗೋದ, ನಿದ್ರೆ ಬರೋದ. ಮುತ್ಯಾಗ ಹಸು ಆಗ್ಯದ. ಮುಗ್ಧ ಮುತ್ಯ ಹೋಗಿ, ಯಪ್ಪ ಹಸು ಆಗ್ಯದ್ರು, ಒಂದು ಸ್ವಲ್ಪ ನೀಡ್ರಿ, ಏನಾರು ಅಷ್ಟು ನೀಡ್ರಿ. ಕಣ್ಣೊಳಗೆ ನೀರು ಬಂದು ಬಿಡ್ತಾವ. ಮುತ್ಯ ಅಂದ್ರೆ ಕಣ್ಣಾಗ ನೀರು ಬಂದು ಬಿಡ್ತಾವ. ಒಂದಿಷ್ಟು ನೀಡ್ರಿ ಅಂತಂದಾಗ ಅಪ್ಪಯ್ಯ ಮುತ್ಯಾಗ ಅವ್ರಂದ್ರು, ಇವ್ ಯಾವ ಸಾಧು ಬಂದಾನ, ಇವನು ಇದು ಯಾಕೋ ಇವನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಏನು ಮಾಡಿದ್ರವ ಅಂತಂದ್ರೆ, ಗಾನ ಏನು ಆಡ್ತಿದ್ರಲ್ರಿ, ಗಾನ ಆಡುವ ಕಾಲಕ್ಕೆ ಆ ಗಾನದೊಳಗೆ ಬಂದಿರತಕ್ಕಂಥ ಬಿಸಿ ಬಿಸಿ ಏನು ಕಾಕ್ಮಿ ಇತ್ತಲ್ಲ, ಕಾಕ್ಮಿ ಬಾಳೆ ಕಟ್ಟ ಕೈ ಸುಡಿದ ತಾಯಿ. ಆ ಕಾಕ್ಮಿ ತಂದು ಒಂದು ಪಾತ್ರೆ ಒಳಗೆ ತಂದು ಮುತ್ಯಾನ ಆ ಬೊಗಸಿ ಒಳಗೆ ಹಾಕಿದ್ರಂತ. ನೆನಪಿಟ್ಟುಕೊಳ್ರಿ, ಮುತ್ಯಾನ ಬೊಗಸಿ ಒಳಗೆ ಹಾಕಿದ್ರಂತ. ಮುತ್ಯ ಇದ್ದವ ನೋಡ್ತಾನ, ಕೈ ಸುಡಾಕತ್ತದ. ಕೈ ಒಳಗೆ ಬಂದೈತಿ ಅಂದ ಬಳಿಕ ಅನ್ನ ಕೆಳಗೆ ಚೆಲ್ಲಬಾರ್ದು. ಯೋಗಿ ಧರ್ಮ ಅದು. ಕೈ ಒಳಗೆ ಅನ್ನ ಬಂದತ್ತಂದ್ರೆ ಅದನ್ನು ಕೆಳಗೆ ಚೆಲ್ಲಬಾರ್ದು ಅಂತ ಹೇಳಿ ಮುತ್ಯ ಸುಡುವ ಬೆಂಕಿ ಹಂಗಿರ್ತಕ್ಕಂಥ ಅಂಬಲಿಯನ್ನ ಬಾಯಿ ಹಚ್ಚಿ ಕುಡಿತಾನ. ನಾಲಿಗೆ ಸುಡ್ತದ, ಒಳಗೆ ಉರಿಯಾಕ ಚಾಲು ಆಗ್ತದ, ಮುತ್ಯಾಗ ತ್ರಾಸ ಆಗ್ತದ. ನೆನಪಿಟ್ಟುಕೊಳ್ರಿ, ಯೋಗಿಗಳಿಗೆ, ಮಹಾತ್ಮರಿಗೆ, ಶಿವಯೋಗಿಗಳಿಗೆ ತ್ರಾಸ ಕೊಡಬಾರ್ದು. ಯಾವಾಗ ಮುತ್ಯಾಗ ತ್ರಾಸಾಗಿ ಹೊಟ್ಟಿ ಒಳಗೆ ಉರಿ ಚಾಲು ಆತಲ್ಲ, ಮುತ್ಯ ಒಂದು ಮಾತು ಹೇಳ್ತಾನ. ಅವರ ಕಡು ಆ ಒಂದು ಕೆಟ್ಟ ಭಕ್ತಿಯನ್ನು ನೋಡಿ, ಅವರೊಳಗಿರ್ತಕ್ಕಂಥ ಅಹಂಕಾರವನ್ನು ನೋಡಿ ಮುತ್ಯ ಹಿಂಗೆ ನುಡಿತಾನ, ನನ್ನ ಹೊಟ್ಟಿ ಉರಿಸಿರಲು ನಿಮ್ಮ ವಂಶವೇ ಉರಿದು ಹೋಗಲಿ ಅಂಥೇಳಿ ಮುತ್ಯ ಶಾಪ ಕೊಡ್ತಾನೆ ಇಲ್ಲೇ ಸುಟ್ಟಟ್ಟಿ ಒಳಗೆ. ಇನ್ನೂ ಆ ಲಾನಿ ಇಲ್ಲ, ಏನೂ ಇಲ್ಲ. ಮುತ್ಯ ಆಗಿ ಹೋಗಿ 100 ವರ್ಷ ಆಗಕ್ಕೆ ಬಂತು. ಮುತ್ಯ ಲಿಂಗೈಕ್ಯ ಆಗಿ 2027ಕ್ಕೆ 100 ವರ್ಷ ಆತ್ರಿ. 100 ವರ್ಷ ಆತ್ರಿ. ನಾವೆಲ್ಲ ಪುಣ್ಯ ಮಾಡಿದ ತಾಯಿ. ಯಾಕೆ ಪುಣ್ಯ ಮಾಡಿವಿ ಗೊತ್ತೇನ್ರಿ? ಮುತ್ಯ ನೋಡೋಕೆ ಆಗಂಗಿಲ್ಲ ನಮಗೆ. ಯಾಕೆ ಮುತ್ಯ ನಮ್ಮ ಕಿಲ್ಲೀಗ ಮುತ್ಯ ಲಿಂಗದೊಳಗೆ ಆಗ್ಯಾನ. ಹಿಂಗೆ ನೆನಪಿಟ್ಕೊಳ್ಬೇಕವ. ಮುತ್ಯಾನ ನೋಡೋಕ್ಕಾಗಿಲ್ಲ ಅಂಥೇಳಿ ಯಾರೂ ಕೊರಗಕ್ಕೆ ಹೋಗಬೇಡ್ರಿ. ಮುತ್ಯಾನ ಅವತಾರ, ಮುತ್ಯಾನದ ಅಪರೂಪವಾಗಿರ್ತಕ್ಕಂಥ ಶಕ್ತಿ ಎಲ್ಲೈತಪ್ಪ ಅಂದ್ರೆ ಮುತ್ಯಾನ ಮೊಮ್ಮಗನದ ರೂಪದೊಳಗೆ ಅಲ್ಲಮ ಪ್ರಭು ಮಹಾಸ್ವಾಮಿಗಳ ಜನನಾಗಿ ನಮಗೆಲ್ಲರಿಗೂ ಸಹಿತ ದರ್ಶನ ಆಶೀರ್ವಾದವನ್ನು ಕೃಪೆ ಮಾಡ್ತಾ ಇದ್ದ. ದಯವಿಟ್ಟು ಅವರೊಳಗೆ ಮುತ್ಯಾನ ಕಾಣತಕ್ಕಂಥ ಒಂದು ಅಪರೂಪದ ಕೆಲಸ ನಮ್ಮಿಂದ ಆಗ್ಬೇಕಾಗಿ. ಅದಕ್ಕಾಗಿ ಹೇಳಿದರು, ದಾನ ಧರ್ಮ ಮಾಡಬೇಕು. ಮಹಾತ್ಮರನ್ನ, ಶಿವಯೋಗಿಗಳನ್ನ, ತ್ಯಾಗಿಗಳನ್ನ ಪರೀಕ್ಷೆ ಮಾಡಬಾರದು ಅನ್ನತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ದಾನ ಧರ್ಮ ಮೊದಲೇ ಇಲ್ಲ. ನಮಗೆ ಮುಂದೆ ಬುತ್ತಿ ಇರ್ತೈತಿ ನೋಡವ. ಅದು ನಮ್ಮನ್ನು ಕಾಪಾಡೋದು ಯಾವುದರ ರೂಪದೊಳಗೆ ಬಂದು, ಯಾರ ರೂಪದೊಳಗರೆ ಬಂದು ನಮ್ಮ ಕಣ್ಣೀರು ನಮ್ಮ ಕಪಾಳಿಗೆ ಹತ್ತಿರತಕ್ಕಂತಹ ಕಾಲದೊಳಗೆ, ಕಣ್ಣೀರು ನದಿಯ ಹಾಗೆ ಉದಿರ್ತಕ್ಕಂತಹ ಕಾಲದೊಳಗೆ ನೀವು ನೆನಪಿಟ್ಟುಕೊಳ್ಬೇಕು.
ನೀವು ಕೊಟ್ಟಿರುವ ಒಂದು ರೊಟ್ಟಿ, ನೀವು ಕೊಟ್ಟಿರುವ 4 ರೂಪಾಯಿ, ನೀವು ಕೊಟ್ಟಿರತಕ್ಕಂತಹ ಭಕ್ತಿ ಏನು ಮಾಡುತ್ತಪ್ಪ ಅಂತಂದ್ರೆ ಶಿವಲಿಂಗೇಶ್ವರನ ರೂಪದೊಳಗೆ ಬಂದು ಕೈ ಹಿಡಿದು ಎತ್ಕೊಂಡು ಬಿಡ್ತದೆ. ಅದಕ್ಕಾಗಿ ಕೊಟ್ಟದ್ದು ಕೆಟ್ಟಿತ್ತಂತ ಯಾವತ್ತೂ ಅನಾಕ ಹೋಗಬೇಡ್ರಿ. ಇವ ನಮ್ಮ ಪಕ್ಕದೊಳಗೆ ಕೃಷ್ಣಾ ನದಿ ಹರಿತದ. ಅದ್ಭುತವಾಗಿ ಹರಿತಕ್ಕಂತಹ ಕೃಷ್ಣಾ ನದಿ. ಅಲ್ಲಿ ಮಹಾರಾಷ್ಟ್ರದೊಳಗೆ ಹುಟ್ಟಿ ಬಂದೀನಿ, ಮುಂದೆ ಹೋಗಿ ತೆಲಂಗಾಣ ಆಂಧ್ರ ಪ್ರದೇಶಕ್ಕೆ ಸೇರ್ತೀನಿ ಅನ್ನೋ ಕೃಷ್ಣಾ ನದಿ ಯಾವತ್ತಾದರೂ ಒಂದು ಚರಿಗೆ ನನಗೂ ಇರಲಿ ಅಂಥೇಳಿ ನದಿ ಒಳಗಿರುವ ಆ ಕೃಷ್ಣಾ ನದಿ ಯಾವತ್ತಾರು ಒಂದು ಚರಿಗೆ ನೀರು ಕೊಡ್ದತ್ತೇನ್ರಿ? ನನಗೆ ಬೇಕಂತ ಹೇಳಿತೇನೆ ನದಿ ಒಳಗಿರೋ ನೀರು? ಹೇಳ್ತೇನೆವ? ಇಲ್ಲ. ನಿಮ್ಮ ಮನೆ ಒಳಗೆ ಮಾವಿನಕಾಯಿ ಸೀಸನ್ ಬರ್ತೇವ, ಗಿಡ ಅದಾವ ಮಾವಿನಕಾಯಿ ಗಿಡಗಳು, ನೆನಪಿಟ್ಕೊಳ್ರಿ. ಮನೆ ಮುಂದೆ ಒಂದು ದಿವಸರ ಗಿಡ ಬಂದು, ಯಾಕ ನಿನ್ನ ಮನೆ ಮುಂದೆ ನಾ ಮಾವಿನಕಾಯಿ ಕೊಟ್ಟೀನಿ, ನಿಮ್ಮ ಮನಿ ಎಲ್ಲ ತಂಪಿಟ್ಟೀನಿ, ನಿಮ್ಮ ಬಾಯೆಲ್ಲ ಸಿಹಿ ಮಾಡೀನಿ, ನೀವು ಮನೆ ಮಂದೆಲ್ಲ ಮಾವಿನಕಾಯಿ ಉಂಡೀರಿ, ನನಗೂ ಒಂದು 4 ಮಾವಿನಕಾಯಿ ಕೊಡ್ರಿ ಅಂತೇಳಿ ಯಾವತ್ತರ ಮಾವಿನ ಗಿಡ ನಿಮ್ಮನ್ನು ಬಂದು ಕೇಳೇತೇನೆವ? ಕೇಳೇತೇನ್ರಿ? ಇಲ್ಲ. ಮಾವಿನ ಗಿಡ ನಿಮ್ಮ ಕೇಳಿಲ್ಲ ಮಾವಿನಕಾಯಿಯನ್ನು ನೆನಪಿಟ್ಕೊಳ್ರಿ. ನದಿ ಕೇಳಿಲ್ಲ, ಏನು ಕೇಳಿಲ್ಲ, ನಂಗೊಂದು ಸ್ವಲ್ಪ ನೀರು ಕೊಡ್ರಿ, ನನಗೂ ದಾಹ ಆಗೈತಿ, ನೀರು ಕುಡಿಬೇಕು ಅಂತ ಹೇಳಿ ನದಿ ಕೇಳಿಲ್ಲ. ನಿಮ್ಮ ಮನ್ಯಾಗ ಆಕಳದಾವ, ನಿಮ್ಮ ಮನ್ಯಾಗ ಎಮ್ಮೆ ಅದಾವ್ಯವ, ಅದಾವಲ್ರಿ? ಹಿಂಡ್ಕೋತಿರಲ್ಲವ ನೀವು? ಒಂದು ದಿವಸ ರೀ ಆಕಳು ಬಾಯಿ ಬಿಟ್ಟು, ಯಪ್ಪ ನಿಮ್ಮ ಮನ್ಯಾಗಿನ ಮಕ್ಕಳಿಗೆ ನನ್ನ ಹಾಲು ಕುಡಿಸ್ಯಾರೋ ಯವ್ವ, ನೀವೆಲ್ಲರೂ ಚಹಾ ಮಾಡ್ಕೊಂಡು ಹಾಲು ಕುಡ್ದಿರಿ, ಹಂಗೋ ಹಿಂಗೋ ಊಟ ಆದ ಬಳಿಕ ಹಾಲು ಕುಡ್ದಿರಿ, ನಿಮ್ಮ ದೇಹದೊಳಗೆ ಶಕ್ತಿ ಮಾಡ್ಕೊಂಡಿರಿ, ಯಾಕ ನನಗೂ ಒಂದು ಸ್ವಲ್ಪ ಹಾಲು ಕುಡ್ರಿ ಅಂತ ಹೇಳಿ ಆಕಳ ಯಾವತ್ತರ ಕೇಳೈತೇನ? ತಾಯಿ ಕೇಳೈತೇನ್ರವ? ತಂಗಿ ಕೇಳೈತೇನೆ? ನಿಮ್ಮ ಮನ್ಯಾಗ ಅದು ಕೇಳೈತೇನೆ? ಮತ್ತೆ ಇಲ್ಲ. ಹುಡುಗರು ಎಷ್ಟು ಶಾನ ಇಲ್ಲ ಅಂತ ಹೇಳ್ತಾವೆ. ಹಾಲು ಕೊಡ್ತಕ್ಕಂಥ ಆಕಳು ಯಾವತ್ತೂ ನಮಗೆ ಹಾಲು ಕೊಡ್ರಿ ಅಂತ ಕೇಳಿಲ್ಲ. ಪವಿತ್ರವಾಗಿ ಹರಿಯುವ ಕೃಷ್ಣೇ ನನಗೆ ನೀರು ಕೊಡ್ರಿ ಅಂತೇಳಿ ಕೃಷ್ಣಾ ನದಿ ಕೇಳಿಲ್ಲ. ನೆನಪಿಟ್ಕೊಳ್ರಿ, ಪವಿತ್ರವಾಗಿರ್ತಕ್ಕಂಥ ಹಣ್ಣನ್ನು ಕೊಡ್ತಕ್ಕಂಥ ವೃಕ್ಷ ನಾ ಹಣ್ಣು ತಿನ್ನಬೇಕು, ನನಗೆ ಹಣ್ಣು ಕೊಡಂತ ಕೇಳಿಲ್ಲ ಮನುಷ್ಯ. ನೀ ಯಾಕೆ ಇಷ್ಟು ಕೊಟ್ಟೆ ಅದೇವಯ್ಯಪ್ಪ? ನೀ ಯಾಕೆ ಇಷ್ಟು ಕೊಟ್ಟೆ ಅದೇ? ಭಗವಂತ ಕೊಟ್ಟಾನ, ಹೌದಲ್ಲೇವ? ನಾವು ಮಾಡಿದ್ದೇನತಿ ತಂಗಿ? ನಾವು ಮಾಡಿದ್ದೇನತಿ? ನಮ್ಮಿಂದ ಐತೇನೆಲ್ಲ, ನಮ್ಮಿಂದ ಐತೇನೆ ಎಲ್ಲ ಭಗವಂತ ಕೊಟ್ಟದೈತಿದು. ನಾವು ಇದ ಮನೆ ಒಳಗೆ ಹುಟ್ಟಬೇಕು, ಇಂಥವ್ರ ಹೊಟ್ಟಿ ಒಳಗೆ ಹುಟ್ಟಬೇಕು, ಇದನ್ನ ಉಣಬೇಕು, ಇದನ್ನ ತಿನ್ನಬೇಕು, ಹಿಂಗ ಬೆಳಿಬೇಕು, ಹಿಂಗ ಆಡಬೇಕು, ಇಂಥ ವ್ಯವಸ್ಥೆ ಒಳಗಿರಬೇಕು ಅಂತೇಳಿ ಭಗವಂತ ವಿಧಿ ಲಿಖಿತವನ್ನು ಬರೆದು ಬಿಟ್ಟ. ಆ ಪ್ರಕಾರವಾಗಿ ನಮಗೆ ಒಳ್ಳೆ ಊಟ ಸಿಗಾಕತ್ತದ, ಒಳ್ಳೆ ಅನ್ನ ಸಿಗುತ್ತದೆ, ಒಳ್ಳೆ ನಿದ್ದೆ ಸಿಗುತ್ತದೆ, ಒಳ್ಳೆ ವ್ಯವಸ್ಥೆಗಳೆಲ್ಲವೂ ಸಿಗಲಾಕತ್ತವ. ಸಿಕ್ಕ ಕಾಲದೊಳಗೆ ಭಗವಂತನನ್ನು ಮರೆತರೆ ಹೆಂಗೆವ? ಮರೆತರೆ ಹೆಂಗ? ನಮ್ಮೊಳಗಿರೋದು ಸ್ವಲ್ಪ, ಯಪ್ಪ ನೀ ಕೊಟ್ಟಿವ ನಮ್ಮಪ್ಪ, ನಿನಗೂ ಕೊಡುವಷ್ಟು ಸಿರಿವಂತರೇನೂ ನಾವಲ್ಲ, ನಿನಗೂ ಕೊಡ್ತಕ್ಕಂಥ ಹಿರಿದಾದವರು ನಾವೇನಲ್ಲ, ನೀ ಕೊಟ್ಟದ್ದು ನಿನಗೂ ಇರಲಿ, ನಿನಗೊಂದು ಸ್ವಲ್ಪ ಇರಲಿಪ್ಪ, ನನಗೊಂದು ಸ್ವಲ್ಪ ಇರಲಿ, ನಾನು ನಿನ್ನ ಆಶೀರ್ವಾದದೊಳಗೆ ಬದುಕ್ತೀನಿ, ನಿನ್ನ ಆಶೀರ್ವಾದದೊಳಗೆ ಬದುಕ್ತೀನಿ. ಅದಕ್ಕಾಗಿ ದಾಶಿಮಯ್ಯನವರು ಹೇಳ್ತಾರೆ ಬಹಳ ಅದ್ಭುತವಾಗಿ, ಎಂತಹ ಮಾತನ್ನು ಹೇಳ್ತಾರಂದ್ರೆ, ನೀ ಕೊಟ್ಟದ್ದನ್ನು ನೀ ಕೊಟ್ಟದಂತ ಹೇಳಲಾರ್ದ ಮತ್ತೊಬ್ಬರನ್ನ ಹೊಗಳ್ತಾರಲ್ಲ, ಆ ಕುನ್ನಿಗಳಿಗೆ ಏನೆಂಬೆ ರಾಮನಾಥ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ನೀ ಕೊಟ್ಟಿಯಪ್ಪ, ನೀ ಕೊಟ್ಟಿವ ತಂದೆ, ನೀ ಕೊಟ್ಟದನ್ನು ನಿನಗೆ ಕೊಡ್ಲಿಕ್ಕಾರ ಹೆಂಗ? ನೆನಪಿಟ್ಟುಕೊಳ್ಬೇಕು. ಇಷ್ಟೆಲ್ಲ ಕೂಡ್ರಿ 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 ಅನ್ನೋದ್ರ ಬಗ್ಗೆ ಒಂದು ಊರಾಗಿ ಇಬ್ಬರು ಗಂಡ ಹೆಣ್ತಿದ್ರ, ತಂಗಿ ಈ ಕಡೆ ನೋಡಿಲ್ಲ,